ದೊಡ್ಡ ಅನ್ನಲ್ಲ. ಹ್ಞೂ ಅದ ಹೌದು. ಒದರ್ತೀನಿ ತಡಿ. ಅಣ್ಣ ಅಣ್ಣ. ಯಾರು ಹೋದ್ರದಂಗೆ ಆಗುತ್ತಲ್ಲ. ರೋಜಾ ಯಾವ ಬಂದಿವ ಆರಾಮದಿಯಾ? ಹ್ಞೂ ಅಣ್ಣ ಆರಾಮದೇನ. ನಾನು ಬಂದು ಮತ್ತೆ ಒಂದು ವಾರ ಆತಣ್ಣ ಬಂದು. ಅಲ್ಲೋ ಒಂದು ವಾರ ಆಗೈತಂತಿ ಮನೆಗೆ ಬರ್ಬೇಕಿಲ್ಲ? ಬಂದು ನಾವು ಎಂಥದ್ದೇನು ಮಾಡೀವ? ಬಂದು ಬೆಟ್ಟಾಗಿ ಹೋಗ್ಬೇಕಿಲ್ಲ? ನೀನು ಬಂದಿದ್ದ ಗೊತ್ತಿಲ್ವಾ ನನಗೆ? ಬಂದಿದ್ದೇನೆ ನಾನು ಮನೆಗೆ ಬಂದಿದ್ದೆ. ನೀವು ಹೊಲಕ್ಕೆ ಹೋಗಿದ್ದೇನೆ ಇದ್ದಿದ್ದಿಲ್ಲ. ನಾವು ಇನ್ನಿನ ಬೆಟ್ಟಾಗಿ ಬಂದೇನ. ಅವತ್ತು ಬುತ್ತಿದ ತೊಗೊಂಬಂದಿದ್ದೆ ಕೊಟ್ಟು ಹೋದ್ರಾತಂತ. ಮತ್ತೆ ಬಂದಲ್ಲೇ ಬೆಟ್ಟಾಗಿ ಬಂದೇನ. ಗೊತ್ತಿಲ್ಲ ನಾನು ಬಂದಿದ್ದು ಹೇಳಿಲ್ಲ ನಿನಗೆ? ಇಲ್ಲವ ನನಗೆ ಗೊತ್ತಿಲ್ಲ, ನಿಜಕ್ಕೂ ಗೊತ್ತಿಲ್ಲ ಸರೋಜಾ ನನಗೆ. ಅಲ್ಲ ನೀನು ಇಲ್ಲಿ ಯಾರು ಮಲ್ಲಪ್ಪ ಕರ್ಕೊಂಬಂದನವ? ಹ್ಞೂ ಅಣ್ಣ, ನಾನೇ ಫೋನ್ ಹಚ್ಚಿದ್ದೆ ಬಂದು ಕರ್ಕೊಂಡು ಹೋಗ್ರಿ ಅಂತ ಹೇಳಿ. ಮತ್ತಿನ ಹಬ್ಬ ಅದು ಚಲೋ ಆದ್ರೆ ಬರೋದಾಗೋದಿಲ್ಲ ಅಂತ ಹೇಳಿ ಅದಕ್ಕೆ ಮಲ್ಲಪ್ಪನ ಬಂದಿದ್ದ. ಬಂದು ಒಂದು ವಾರ ಆತ್ಪ. ನಾನು ಮತ್ತೆ ನಾಳೆ ನಾಡ್ದ್ರಾಗ ಹೋಗ್ಬೇಕು. ಅಲ್ವಾ ನೀ ಬಂದ ನಾ ಇರ್ಲಿಕ್ಕಂದ್ರೆ ಏನತ್ತೆ? ಮತ್ತೆ ಮಾಡ ದಿನ ಬಂದು ಮಾತಾಡ್ಸೋದು ಹೋಗ್ಬೇಕಿಲ್ಲ? ಇನ್ನೇರು ಹೇಳ್ತಾರೆ ಬಿಡ ಅಂತ ಸುಮ್ಮನೆ ಆದ್ನಿಪ್ಪ ನಾನು. ಇಲ್ವಾ ನನಗೆ ನಿಮ್ಮ ಮನೆ ಏನು ಹೇಳಿಲ್ಲ, ಸುದ್ದಿನ ಗೊತ್ತಿಲ್ಲ ಬಿಡು ನನಗೆ. ನಾನು ಈಗ ಹೊಲಕ್ಕೆ ಹೊಂಟಿದ್ನಿವ. ನಡಿ ಹಂಗಾರೆ ಮನೆಗೆ ಹೋಗೋಣಂತ. ಇಲ್ಲ ಅಣ್ಣ, ನೀನು ಹೊಲಕ್ಕೆ ಹೋಗ. ನಾ ಮತ್ತೆ ಬರ್ತೇನೆ ತಗೋ. ಮತ್ತೆ ಕೆಲಸಕ್ಕೆ ಯಾಕೆ ಹರ್ಕತ್ತ ಮಾಡ್ಕೋತಿ? ಮತ್ತೆ ಬರ್ತೇನೆ ತಗೋ ನಾನು. ಆತು ತೋರ್ವ. ಹಂಗಾರೆ ನಾನು ಹೊಲಕ್ಕೆ ಹೊಂಟಿದ್ದೆ. ಆಳೋದು ಬರತ್ತಾರ ಹಂಗೆ ಹೊಲಕ್ಕೆ ಹೊಂಟಿದ್ದೆ ನೋಡು. ಅವಸರ ಅದಕ್ಕೆ ಯಾರು ಓದಿರಿದ್ರು ಅಂತಂದು. ಆರಾಮದಿ ಅಲ್ವಾ ನೀನು? ಹುಡುಗರು ಕರ್ಕೊಂಬಂದೀನಿ? ದೊಡ್ಡ ಹುಡುಗನ್ನ ಕರ್ಕೊಂಬಂದಿಲ್ಲಣ್ಣ, ಸಣ್ಣಕಿನಷ್ಟ ಕರ್ಕೊಂಬಂದೇನಿ. ಅದನ್ನು ಮಾವರದ ಆರಾಮದಾರ? ಅಲ್ಲಿ ಊರಾಗ ಆರಾಮದಾರ ಎಲ್ಲರೂ? ಹ್ಞೂ ಅಣ್ಣ, ಎಲ್ಲರೂ ಆರಾಮದಾರ ನೋಡು. ಆರಾಮದೇ ಇಲ್ಲಣ್ಣ? ಹ್ಞೂ ನಾವು ಆರಾಮದೇವಿ ನೋಡು. ಬಾರವಾ ಮನೆಗೆ. ಮತ್ತೆ ಊರಿಗೆ ಹೋಗ್ಬಂದು ಹಂಗೆ ಹೋಗ್ಬೇಡ. ಮತ್ತೆ ಏನು ಹಂಗೆ ಮನಸ್ತಾಪ ಇರುವ ಮನ್ಯಾಗ ನೀ ಏನು ಇದನ್ನು ಮಾಡಬೇಡವಾ. ನಿನಗೆ ಹೆಣ್ಮಗಳಷ್ಟ, ನಮಗಾದ್ರಷ್ಟ ಅವ್ರಿಗಾದ್ರಷ್ಟ ನೀ ಏನು ಇದನ್ನು ತಿಳ್ಕೊಬೇಡ ಮನಸ್ಸಿಗೆ. ಬಂದು ಹೋಗುವ ಮನೆಗೇನು? ಹ್ಞೂ ಅಣ್ಣ ಆತು ಅಣ್ಣ, ಬರ್ತೀನಿ. ಅಲ್ಲ ಸರೋಜ ಬಂದಿದ್ದು ಸುದ್ದಿನ ಹಚ್ಚಿಲ್ಲ ಇವ್ರು. ಅಲ್ಲ ಅವ್ವ ಹೇಳಿಕಂದ್ರೆ ಏನತ್ ಬಿಡು. ಆಕಿ ಹೇಳಿದ್ದ ಅಂತ ಬಿಟ್ಟಿದ್ದಾಳ ಅವ್ವ. ಆಕಿ ಹೇಳೇ ಇಲ್ಲ ನೋಡು. ಆಕಿ ಮಂಜುಳ ಭಾಳ ಎದ್ದಾಳಕಿ. ಆಕಿನ ತೊಗೋತಂತ ಆಕಿನ ಮನೆಗೆ ಹೋಗಿ. ಮಂಜುಳ ಯಾಕೆ ಅಂಕನ ಹೊಲ್ದಾಗಿಂತ ದೌಡ್ ಬಂದಿ? ಅಲ್ಲ ಏನಾರ ಮರ್ತು ಹೋಗಿದ್ದೆ? ನೀರು ಅದೇನ್ರ ಇಲ್ಬೇ ಎಲ್ಲದಾಳಕಿ? ಒಳಗ ನೋಡ್ಪ. ಅಲ್ಬೇ ಅವ ಸರೋಜ ಬಂದು ಒಂದು ವಾರ ಆತಂತ. ಒಬ್ರ ಸುದ್ದಿ ಹಚ್ಚಿರೇನೆ? ಅಲ್ಲ ನಾವೇನು ಅಂತದ್ ಮಾಡೇವಿ ಈಗ? ಮಲ್ಲಪ್ಪಗ ನನಗೆ ಜಗಳ ಬಂದತಿ ಉಂಟು ಬಿಡು. ಅಲ್ಲ ಆಕಿ ಹೆಣ್ಮಗಳು, ಅವ್ರ ಮನೆಗೂ ಸಂಬಂಧ ನಮಗೂ ಸಂಬಂಧ ಏನು? ಆಕಿಗೂ ತಂಗಿ ನನಗೂ ತಂಗಿ. ಅಲ್ಲ ನೀನಾರ ಆಕಿ ಬಂದ ಅಂತ ಒಂದು ಮಾತು ಹೇಳಿಲ್ಲಲ್ವೇ ನನಗೆ? ಅಲ್ಲಪ್ಪ ನಾ ಯಾಕೆ ಹೇಳಿ? ಈಗ ತಾಯಿಯಾಗಿ ನಮ್ಮ ಮಗಳು ಬಂದ ಅಂತ ಹೇಳಿ ನನ್ ಖುಷಿ ಇರ್ತತಿಲ್ಲ ಅಂತಲ್ಲ ಹೇಳ್ಕೊಂತ ಅಡ್ಡಾಡ್ದಿರ್ತತನ. ಯಾಕ ನೀನು ಏನು ಹೇಳಿಲ್ಲ ನಿನಗೆ ಬಂದಿತ್ತು? ಹೇಳಿದ್ದ ಬಿಡು. ಮತ್ತೆ ಅವ್ರ ಮನೆಗೆ ಹೋಗಿದ್ದಕ್ಕೆ ನಿನಗೆ ಏನು ಸಿಟ್ಟಾಯ್ತಾನ ಅಂತ ನಾ ಸುಮ್ಮನೆ ಆದ್ನಿಪ್ಪ. ನಾನು ಯಾಕೆ ಹೇಳೋದು? ಮತ್ತೆ ನಿಮ್ಮ ನಡುವೆ ನಾನು ಇದನ್ನ ಜಗಳ ಹಚ್ಚಿಡಕ್ಕೆ ಹೋಲಿ. ಮತ್ತು ಆಕಿ ನೀನು ಏತಿ ಮೊದಲ ಸೇರಿಕೆನ ಇಲ್ಲ ಆಕೆ ಅಲ್ಲಿ ಹೋಗಿದ್ದು. ಅಲ್ಲಿ ಬೇಕು ಅಲ್ಲಿ ಹೋದ್ರೆ ನನಗೇನು ಸಿಟ್ಟನ ಇಲ್ಲ ನನಗೆ. ಆಕೆ ಎಲ್ಲರ ಹೋಲಿ ಇಲ್ಲರ ಬರಲಿ ನನಗೆ ಎಲ್ಲಿ ಬಂದ್ರು ಖುಷಿನ. ಅಲ್ಲ ಆಕಿ ಪಾಪ ಏನು ಮಾಡ್ಯಾಳ? ಆಕಿ ಒಂದು ಮನೆ ಕೊಟ್ಟು ಮನೆಗೆ ಹೋದಾಕಿ ಆಕಿ ಮ್ಯಾಲ ನಾವು ಯಾಕೆ ಸಿಟ್ಟು ಹಾಕಿ ಹೋಗುನು? ಅಲ್ಲ ನೀ ಏನಾರ ಮತ್ತು ಮಂಜುಳ ಹೇಳ ಅಂತಂದು ನೀ ಸುಮ್ಮನೆ ಆಗಿರ್ಬೇಕು ಬಿಡು. ಮತ್ತು ಆಕೆ ಸುದ್ದಿ ಹೇಳಬೇಕಿಲ್ಲ ನನಗೆ ಬಂದಿದ್ದ. ಏ ಮಂಜುಳ! ಅಯ್ಯೋ ಇವ್ರು ಬಂದ್ರಲ್ಲ. ಯಾಕ ಅಲ್ರಿ ಹೊಲಕ್ಕೆ ಹೋಗಿನ ಅಂತ ಹೋಗಿದ್ರಿ? ಯಾಕ ಏನ್ರ ಮರ್ತು ಹೋದ್ರಿ ನೀನು? ಸರೋಜ ಊರಿಂದ ಬಂದ ಅಂತಲ್ಲ ಯಾಕೆ ಹೇಳಿಲ್ಲ ನನಗೆ? ಅದು ಅತ್ತಿಯರು ಹೇಳಾರ. ನಾನು ಸುಮ್ಮನೆ ಅಂದೇನೆ. ಯಾಕವ ನಾ ಹೇಳಿದ್ರಷ್ಟ ನೀ ಹೇಳ್ಬಾರ್ದಂತ ಏನ್ರ ಆಯ್ತಾನ? ನಾ ಹೇಳಿದ್ರೆ ಮುಗಿತಾನೆ? ನೀ ಹೇಳ್ಬೇಕಿಲ್ಲ ನಿನ್ ಗಂಡಗೆ ಬಂದಿದ್ದೆ. ಅಲ್ಲ ನಾ ಅತ್ತಿಯರು ಹೇಳಾರನ ಅದಕ್ಕೆ ನಿಮ್ಗೆ ಗೊತ್ತೈತಿನಿ ಅಂತಂದು ಸುಮ್ಮನೆ ಅದೇ ನಾನು. ಮತ್ತು ನೀವು ಸುಮ್ಮನೆ ಇದ್ರಲ್ಲ ಗೊತ್ತಿರ್ಬೇಕು ಬಿಡು. ಮತ್ತು ಅಲ್ಲಿ ಹೋಗಿದ್ದಕ್ಕೆ ನಿಮಗೂ ಸಿಟ್ಟಾಯ್ತನ ಅಂತೇಳಿ ನಾ ಏನು ಹೇಳಕ್ಕೆ ಹೋಗ್ಲಿಲ್ಲ. ಹೇಳಿದ್ನೇನೆ ನಿನಗೆ? ಹೇಳಿದ್ನೆ ನಾನು ನನಗೆ ಸಿಟ್ಟೈತಿ ಸರೋಜಾಗ ಅಲ್ಲಿ ಹೋದ್ರೆ ನಮ್ಮ ಮನೆಗೆ ಅಷ್ಟ ಬರ್ಬೇಕಕ್ಕೆ ಅಂತಂದ್ರೆ ಏನ್ರ ಹೇಳಿದ್ನೆ ನಾನು ನಿನಗೆ? ನಾಟಕ ಮಾಡಕತ್ತೆ ನೀನು? ಏನು ಮನೇನ ನಿಂದ ತಿಕ್ಕೊಂಬಿಟ್ಟೆ ನೀನು? ಹಾಂ ಅಲ್ಲ ನಿಮಗೆ ಯಾರು ಹೇಳಿದ್ರು ಸರೋಜ ಬಂದಿದ್ದು? ಏಯ್ ನನಗೆ ಯಾರು ಯಾಕೆ ಹೇಳಲ್ರಕ್ಕ? ನೀ ಯಾಕೆ ನನಗೆ ಹೇಳಿಲ್ಲ ಮಾತು ಹೇಳೋದನ್ನ? ಅಲ್ಲ ಮನೆಗೂ ಬಂದು ಹೋಗ್ಯಾ ಅಂತ ಮತ್ತು ಬುತ್ತಿ ಪಲ್ಯ ತಂದಿದ್ಲ ಅಂತ ಕೊಟ್ಟು ಹೋಗ್ಯಾ ಅಂತಲ್ಲ ಒಂದು ಈಟ್ರ ಸುದ್ದಿ ಹಚ್ಚಿ ನೀನು? ಹಾಂ ಹೌದು ಬಂದಿದ್ಲು, ಬುತ್ತಿ ತೊಗೊಂಡು ಬಂದಿದ್ಲು. ಈ ಹತ್ತೆ ನೀನು ನಿನಗೆ ಅಷ್ಟರ ಸೊಕ್ಕೈತಿ ನಿನಗೆ? ನಡಿ ನೀನು ಗಂಟು ಮುಟ್ಟಿ ಕಟ್ಕೊಂಡು ನಿಮ್ಮ ಮೌನ್ ಮಾಡಿ ನಡಿ. ನೀನು ಭಾಳ ಎದ್ದಿ ನೀನು. ಬಿಡ ಹೆಂಗಣ್ಣ ಬಿಡು. ಏನು ಎಲ್ಲ ಸಣ್ಣ ಪುಟ್ಟ ವಿಚಾರಕ್ಕೆ ಯಾಕೆ ನೀವು ಗಂಡ ಅಂತ ಜಗಾಡ್ತೀರಿ? ಹೋಗ್ಲಿ ಬಿಡ. ಆಕಿ ಇವತ್ತು ಇಲ್ಲಿದ್ರೆ ನಾ ಗಂಡಮ್ನಾಗ ಇರುವಾಕಿ ನೀವು ಯಾಕೆ ಜಗಾಡ್ತೀರಿ ಆಕಿ ಸಂಬಂಧ? ಅಲ್ಲ ಇವತ್ತು ಸರಿ ಹೋಗ್ಕಳ ನಾ ಸರಿ ಹೋಗ್ಕಳ ಅಂತಂದು ಸುಮ್ಮನೆ ಅದೇ ನಾನು ನೋಡ್ತಾನೆ ಅದೇ ನೀ ಮನ್ಯಾಗ ಎಷ್ಟು ನೀ ಮಾಡ್ತಿ ಅನ್ನೋದು ಕೆಲಸ ಗೊತ್ತೈತೆ ನನಗೆ. ಅಲ್ಲ ಮುದಿಕ್ ಮನುಷ್ಯಾಳು ಮುಂಜಾನೆ ಅದು ನನ್ನ ಮಗ ಹೊಲಕ್ಕೆ ಹೋಗತ್ತೆ ಅಂತ ಹೇಳಿ ಆ ಕಿನಾಟಿಗೆ ಗೆದ್ದು ನಡ್ಯಾಕೆ ಬರೋದಿಲ್ಲ ಅಂತ ಆಕಿ ರೊಟ್ಟಿ ಮಾಡ್ಕೊಡ್ತಾಳೆ. ನಿನಗೇನು ತಡಗೈತಿ ನಿನಗೆ ಮಾಡಕ್ಕೆ? ಹಾಂ ಇಲ್ಲಿ ಇತ್ತ ಬಾ ನೀನು. ಅಲ್ಲ ಸೀದಾ ಇಲ್ಲೇ ಬರ್ಬೇಕಿತ್ತಕ್ಕೆ ಅಲ್ಲಿ ಯಾಕೆ ಹೋದ್ಲು? ಹಾಂ ಏ ಆಕಿನ ಇಷ್ಟನ ಹಾಕಿದೆ? ಆಕಿಗೆ ಇಷ್ಟ ಆಕಿ ಎಲ್ಲರ ಯಾಕೆ ಹೋಗ್ಕಳ? ನಿನಗೇನು ಆಕಿ ಬಂದಿದ್ದಿಲ್ಲ ಮನೆಗೆ? ಹಾಂ ಅವು ಅದ ಅಲ್ಲಿ ಮತ್ತೆ ಮಾತಾಡ್ಸಕ್ಕ ಬಂದಾಳಕಿ. ನಿಂದು ಎಷ್ಟು ಸೊಕ್ಕೈತಿ ನಿನಗೆ? ಏನಾತ್ ಹೇಳ್ಬೇ? ಈಕಿ ಅಂಕ್ರ ನಾನು ಒದ್ರು ಹೇಳೋದಿಲ್ಲಿಕ್ಕಿ ಏನಾತ್ ಹೇಳವತ್ತು ನೀವು? ನೀನಾರು ಹೇಳ್ಬೇ ಮನ್ಯಾಗ ಏನು ನಡ್ಯಾಕತ್ತತಿ ಏನಿಲ್ಲ. ಏನು ಹೊರಗೆ ದುಡ್ಯಾಕೆ ಹೋಗ್ತೀವಿ, ಏನು ಮನ್ಯಾಗ ವಿಚಾರ ನಡೀತದ ಅಂತ ನೀವು ಹೇಳೋದಿಲ್ಲ. ನಮ್ಗೆ ಗೊತ್ತೂ ಆಗೋದಿಲ್ಲ. ಏನಾತ್ ಹೇಳ್ಬೇ ಅವತ್ತು ಸರೋಜ ಬಂದಾಗ ಹೇಳಿಲಿಕ್ಕಿ ನಿಕ್ಕಿನ ಮಾಡ್ತಾನಿಕ್ಕಿನ. ಇರ್ಲಿ ಬಿಡಪ್ಪ, ಇರ್ಲಿ ಬಿಡು ಹೆಂಕನ ಬಿಟ್ಬಿಡೋಣ ಇಲ್ಲಿಗೆ. ಏನು ಆಗೋದಲ್ಲ ಹೋಗೋದಲ್ಲ ಒದ್ರಾಡಿದ್ರೆ ಏನು ಬರೋದೈತಿ? ಮತ್ತು ನಿಮ್ಮ ನಡುವೆ ಜಗಳ ಅವೆಲ್ಲ ಸುಮ್ಮನೆ ಬಿಡು. ಹೋಲಿ ಹಾಗೆ ಹೋಗೇ ಬಿಟ್ಟತಿ. ಯಾಕೆ ನೀ ಬಾಯ್ ಮಾಡಿ ಈಗ ಸುಮ್ಮನೆ ಅದನ್ನು ದೊಡ್ಡದು ಮಾಡಕ್ಕೆ ಹೋಗಿ? ಹೇಳ್ರಿ ಅತ್ತೀರ ಹೇಳ್ರಿ ಏನಾತಂತ ಹೇಳ್ರಿ. ನೀವು ಯಾಕೆ ನಿಮ್ಮ ಮಗನ ಮುಂದೆ ಇಷ್ಟು ನಾಟಕ ಮಾಡಕತ್ತೀರಿ ಹೇಳ್ರಿ? ಅನ್ನೋದು ಕಿಮ್ಮತ್ತೈತೇನೆ ಇಲ್ಲ ನಿನಗೆ? ಹೆಂಗೆ ಬೇಕಾದಾಗ ಮಾತಾಡ್ತೇನೆ ನಿನ್ನ ಮತ್ತೆ ನೋಡಿಲ್ಲ. ಏ ಯಾಕಪ್ಪ ಏನೋ ಹೇಳಿ ಅರ್ಥ ಆಗತ್ತೀನಿ ಇಲ್ಲ ನಿನಗೆ? ಆಕಿಗೆ ಯಾಕೆ ಹೊಡ್ಯಾಕತ್ತೀನಿ ನೀನು? ಸುಮ್ಮನೆ ಇರಬೇ ನೀನು. ಯಾರ್ದು ಹೆದರಿಕಿಲ್ದಂಗೆ ಆಗೈತಿ ಆಕಿಗೆ.
ಮನೆಗೆ ಬಂದು ಹೆಣ್ಣು ಮಗಳಿಗೆ ಅಲ್ಲ ಏನತ್ ಹೇಳ್ಯಾರ ಹೇಳ್ಬೇಲಿ ಕಿನಿಕಿನಿ ಮತ್ತೆ ಕಿನಿ ಏನು ಇಲ್ಲಿ ಕಿನಿಕಿನ ಮತ್ತು ಹೊತ್ಕಿನ ಹಚ್ಚಕ್ತಾನೆ ನೀನು ನೋಡಿ ಮತ್ತೆ ನಾನು ಹೇಳ್ತೀನಿ ತಗೋ ಬಂದಿದ್ದು ನೋಡು ಬಂದಿದ್ದು ಬುತ್ತಿ ಪಲ್ಯ ತೊಗೊಂಡು ಹೋಗು ನೀನು ಬುತ್ತಿ ಪಲ್ಯ ಯಾರಿಗೆ ಬೇಕಾಗೈತಿ ಏನಾರು ಬೇಕಾದ್ರೆ ಇಸ್ಕೊಂಡು ಹಾಕಿ ಬಂದಿನ ಅಂತಂದು ಅಂದ್ನೋ ನಾನು ಇಲ್ಲಿ ಇರಾಕ್ ಹೋಗ್ಬೇಡ ನೀ ಯಾಕೆ ಅಲ್ಲಿ ಹೋಗಿದ್ದಿ ನೀ ಇಲ್ಲೇ ಬರ್ಬೇಕಿತ್ತ ಸೀದಾ ನಿಮ್ಮ ಅವ್ವ ಎಲ್ಲಿರ್ತಾ ಅಲ್ಲಿ ನೀ ಯಾಕೆ ಅಲ್ಲಿ ಹೋಗಕ್ಕೆ ಹೋಗಿದ್ದಿ ಊರನ ಮಂದಿ ಮುಂದೆ ನಮ್ದು ಮರ್ಯಾದೆ ಕಳಿಬೇಕಂತ ಮಾಡಿ ನೀನು ಅಂತಂದು ಬದ್ರಾಡ್ ಕಳ್ಸಿ ನೋಡ ಏನತ್ತೀಗ ಇಷ್ಟೆಲ್ಲ ಮಾತಾಡೇನಿ ಆ ಹುಡುಗಿಗೆ ಇಷ್ಟು ಮಾತಾಡೇನಿ ನೀನು ಅಲ್ಲ ನಿನಗೂ ಅಂತಂಬ್ರ ಅದಾರ ತವ್ರ ಮನೆಗೆ ಹೋದಾಗ ಅವರು ಹಿಂಗೆ ಮಾತ್ರ ಸುಮ್ಮನೆ ಇರ್ತೀಯ ನೀನು ಹೆಂಕಣ ಸರಿ ಇಲ್ಲೇ ಬಿಡ ಬಿಡ ಹೊಡಿ ಬಿಡಂತ ಹೇಳಿ ಆಡ್ತಾಕತ್ತಿಲ್ಲ ಸರಿ ಆತ ಸರಿ ಹೆಣ್ಮಕ್ಳ ಕೈ ಎತ್ಬಿಡ್ದಂಗ ಸರಿ ನೀ ಹಿಂದಕ್ಕೆ ಸರಿ ಮೊದ್ಲು ಹಿಂದಕ್ಕೆ ಸರಿ ನಿಂತು ಮಾತಾಡಿ ಸರಿ ಸರಿ ನಡಿಬೇವ ಇಲ್ಲಿ ಕಿನಿಕಿನಿ ಅರ್ಬಿ ತುಂಬಬೇಕು ಚೀಲಕ್ಕೆ ನಡಿಲಿಕ್ಕೆ ತವ್ರ ಮನೆಗೆ ನಿನಗೆ ಬೀಳ್ತಾವನ್ ಕಪಾಕ ಆಕಿಗೆ ಅದಕ್ಕೆ ಹೊಡ್ಯಾಕತ್ತಿ ನೀನು ಹಾಂ ಓದಿಟ್ಟು ಬುದ್ಧಿ ಐತೆ ಇಲ್ಲ ನಿನಗೆ ಹಾಂ ಇಷ್ಟು ಎಲ್ಲ ತಿಳ್ಕಿದ್ದಾವ ಅದಿ ಹೆಣ್ಮಕ್ಳ ಕೈ ಎತ್ಕೊಂತ ಕೊಟ್ಟ ಬಿಡ್ತೀನಿ ನೀನು ಆಕಿಗೆ ಅದಕ್ಕೆ ಕೊಡ್ತೀನಿ ಅಲ್ಲ ಬೇ ಆ ಹುಡುಗಿ ಹೊಲಕ್ಕೆ ಹೊಂಟಿದ್ದೆ ಬಂದು ಮಾತಾಡ್ಸೋದು ಕಳ್ಳು ಹರ್ದಂಗ ಆಯ್ತು ನನಗೆ ಹಾಂ ಏನು ಒಂದು ಈಟರ ಐತನ ಈಕಿಗೆ ನಿನ್ನೆ ಇವ್ರ ತಂಗಿ ಬಂದಾಳ ಹಿಂಗೆ ಮಾಡಿದ್ಲನ ಈಕಿ ಹೊರಗೆ ಹಾಕಿ ಬಿಟ್ಲನ ಆಕಿನ ಕೈ ಎದಕ್ಕೆ ಮಾಡಕತ್ತಿ ಏನಾತ ಏನಾತ ನಿಮ್ಮ ಅಕ್ಕ ಏನು ಹೇಳಿಲ್ಲ ನಿನ್ಗೆ ಇಲ್ರಿ ಮಾವರ ನನಗೇನು ಗೊತ್ತಿಲ್ರಿ ಏನು ಹೇಳಿಲ್ರಿ ನನಗೆ ಅಂತ ಅಲ್ಲಿ ಕೇಳಲ್ಲ ಎದಕ್ಕೆ ಹೊಡೆದಾನೆ ಕೇಳಲ್ಲ ನಿಮ್ಮ ಅಕ್ಕಗೆ ಹೇ ಊರಾಗಿಂದ ಬಂದಾರಿಗೆ ಬಾಯ್ ಮಾಡಿದ್ರೆ ಅವ್ರೇನು ಮಾಡ್ಬೇಕು ಬಂದು 2 ದಿನ ಇರೋರು ಹೋಗುವರು ಆಕೇನು ಮಾಡ್ಯಾಡ ನಿನಗ ಈಗ ಹೊಲಕ್ಕೆ ಹೋಗಿ ನಾನು ಹೊಳ್ಳಿ ಬರೋರಾಗ ಆಕಿ ಮನ್ಯಾಗ ಇರುವಂಗಿಲ್ಲ ನೋಡ ಹೇಳ್ತಾನೆ ಈಗ ಅಲ್ಲ ಆಕಿ ಮನೆಗೆ ಬಂದಾಕಿನ ಒದ್ರಾಡಿ ಕಳಿಸಿ ತಂದು ಬುತ್ತಿ ಪಲ್ಯ ಒಯ್ ನಿನಗೆ ಎದಕ್ಕೆ ಬೇಕಾಗಿತ್ತು ಗಡ್ಡನ ಮನೆಗೆ ಏನಾರ ಕಡಿಮೆ ಆಗೈತಿ ಅದಕ್ಕೆ ಬಂದೇನು ತವ್ರ ಮನೆಗೆ ಅಂತಂದು ಇಷ್ಟೆಲ್ಲ ಮಾತಾಡಿ ಕಳಿಸಿ ಹಾಕಿ ಅಲ್ಲಿ ಬೇ ಸುಮ್ಮನೆ ಅದಿ ನೀನು ಒಂದು ಮಾತು ನನಗೆ ಹೇಳಿಲ್ಲ ನೀನು ಏನು ಮಾಡಲಿ ಹೇಳಕ್ಕೆ ನಿನ್ನಂತಕ್ಕೆ ಬಂದೇನೆ ಹೇಳಂಗಿಲ್ಲ ನೀವು ಸರೋಜ ಬಂದಿದ್ದು ಹೇಳುವಂಗಿಲ್ಲ ಮಗ ಸುದ್ದಿನ ಹಚ್ಚಿಬಿಡ್ರಂತೆ ನನ್ನ ಜೊತೆ ಜಗಳ ಮಾಡ್ಯಾಳಕಿ ನಾ ಏನು ಮಾಡಲಿಪ್ಪ ಎತ್ತಗಂತ ಕುದ್ಕೆ ಹೆಚ್ಚಿಕೊಳ್ಳ ಏನು ಬೀದಿ ಬೀಳಿ ನಾ ಮತ್ತೆ ಅಲ್ಲಿ ಮತ್ತೆ ಅಲ್ಲಿ ಇಲ್ಲ ಇಲ್ಲಿ ಇಲ್ಲ ನಾವು ನಡುವತ್ರಾಗ ಹಂಗೆ ಅಡ್ಕೋತ್ರಿ ಸಿಕ್ಕಂಗೆ ಆಗೈತಂದೆ ಜನ್ಮ ಏನು ಮಾಡ್ಲ ನನ್ನ ಮಗಳು ಬಂದ ಜೀವ ಹರಿತೈತಿ ಏನು ಮಾಡ್ಲಾನೆ ಅಲ್ಲಿ ಹೋಗಕ್ಕೆ ಬಿಡುವಲ್ಲ ಏನು ಮಾಡ್ಬೇಕು ಕದ್ದು ಮುಚ್ಚಿ ಬೇಟೆ ಬರ್ಬೇಕು ನನ್ನ ಮಗಳು ಹೋಗಿ ನಾನು ನಿಮ್ಮ ಅವ್ಗ ನಿಮ್ಮ ಅಪ್ಪಗೆ ಫೋನ್ ಹಚ್ಚ ಮಾತಾಡೋದೈತಿ ಬಾ ಅಂತೇಳಿ ಏನು ಫೋನ್ ಹಚ್ಬೇಕು ನೀನೀಗ ಸಂಜೆನೊಳಗೆ ಇಲ್ಲಿ ಇರ್ಬೇಕು ಅವ್ರು ನಿಮ್ಮವ್ವ ನಿಮ್ಮಪ್ಪ ನೀನು ಮಾಡೋದೆಲ್ಲ ಹೇಳ್ತೇನೆ ಅವ್ರಿಗೆ ಹೋಗ್ಲಿ ಬಿಡ ಈಟಿಟ್ಕ ಏನು ಫೋನ್ ಹಚ್ಚಿ ಕರ್ಸೋದು ಹೋಗಿ ನೀವು ಹೊಲಕ್ಕೆ ಹೋಗಿದ್ದಿಲ್ಲ ನೀನು ಮತ್ತೆ ಯಾಕೆ ಮನೆಗೆ ಬಂದೀನಿ ಹೋಗು ಕಡ್ಡಿ ಉದ್ಗುಡ್ಡ ಮಾಡ್ಬಿಡ ಎಲ್ಲ ಆಗಿ ಹೋಗೇ ಬಿಟ್ಟತಿ ನಡಿ ನೀನು ಸುಮ್ಮನೆ ಅವ್ರಿಗೆ ಯಾಕೆ ಫೋನ್ ಹಚ್ಚಿ ಕರ್ಸೋದು ಹೊಳ್ಳಿ ಬರೋಗಕ್ಕೆ ಮನೆಯಾಗ ಇದ್ಲು ಮುಗಿದು ಹೋತ್ ನೋಡು ಅಷ್ಟ ಮುಗಿರುವಂಗಿಲ್ಲಕ್ಕಿನ್ನ ನಾ ಎಲ್ಲಿ ಹೋಗ್ಬೇಕು ಹೋಗಂದ್ರೆ ಎಲ್ಲರ ಹೋಗ ನೀನು ಎಲ್ಲರ ಹೋಗಿ ನೀನು ಮನೆಗೆ ಬಂದು ಹೆಣ್ಣು ಮಗಳಿಗೆ ನೀನು ಹೊರಗೆ ಹಾಕಿಲ್ಲ ನೀನು ನಿನಗೂ ಇಲ್ಲಿ ಜಾಗ ಇಲ್ಲ ನಡಿಬೇಕು ನೀನು ತವ್ರ ಮನೆಗೆ ಅಷ್ಟೇ ಎಲ್ಲರ ಹೋಗಿ ನನಗೆ ಗೊತ್ತಿಲ್ಲ ಆಟ ಹಚ್ಚಿನ ಆಟ ಹೋಗ್ಲು ಬಿಡು ಇವತ್ತು ಸರಿ ಹೋಗ್ಕಳ ನಾಳೆ ಸರಿ ಹೋಗ್ಕಳ ಅಂಥೇಳಿ ಏನು ಹಂಗೆ ಮನೆಗೆ ಬರೋ ಪುರ್ಸತ್ತಿಲ್ಲ ನಿಮ್ಮ ಅವು ಹಂಗೆ ಮಾಡಿಲ್ಲ ನಿಮ್ಮ ಅವು ಹಿಂಗೆ ಮಾಡಿಲ್ಲ ಅವ್ರು ಅದನ್ನು ತೊಗೊಂಡ್ರಿ ಇವ್ರು ಇದನ್ನು ತೊಗೊಂಡ್ರಿ ನಾ ಅಲ್ಲಿ ಹೋಗೋದೈತಿ ಇದನ್ನು ತೊಗೊಳೋದೈತಿ ಇದನ್ನ ತಲೆ ಹಿಡ್ಸಿದ್ ನೀನು ಒಂದು ದಿನಾರ ಬಾಳೆಗೆ ಬರುವಂಥದ್ದು ಏನಾರ ಮಾತಾಡಿದ್ರಿ ನಡಿ ಹಂಗಾರ ಹೊಲಕ್ಕೆ ಹೋಗಿಪ್ಪ ಒಬ್ಬನ ನಾನು ಬರ್ತೇನೆ ನಿಮ್ಮ ಮನೆ ಮುಂದೆ ಇರುವಲ್ಲಕ್ಕೆ ಹಂಗಾರ ನಡಿ ಅಂತಂದು ಒಂದು ದಿನಾರ ದುಡಿದ್ರ ಬಗ್ಗೆ ಏನು ಯೋಚನೆ ಮಾಡ್ತೇನೆ ನೀನು ಬರೀ ಅದನ್ನು ತೊಗೊಂಡೆ ಇದನ್ನು ತೊಗೊಂಡೆ ಹಾಳು ಮುಳು ಚನಿ ಎಷ್ಟು ಮಾಡ್ತೀನಿ ನೀನು ನೋಡ ಜಾನಕಿ ನಿಮ್ಮ ಅಕ್ಕಂದು ನೋಡೋಟ ಹಿಂಗೆ ನೋಡಿಕಿ ಯಾವಾಗಿದ್ರು ಹಿಂಗೆ ಬಂದ್ಲಕ್ಕಿ ಏನು ನಿಮಗೆ ಇಲ್ಲಿ ಮನ್ಯಾಗ ನಡಿದೇನೆ ಹೇಳಂಗಿಲ್ಲ ಅಂತ ಏನಿಲ್ಲ ಆಕೆ ಏನಾರು ಸಾಚಾಯ್ಲಿಕ್ಕೆ ಎಲ್ಲ ಊತ್ತಾಳಲ್ಲಿ ಫೋನ್ ಹಚ್ಚಿ ನಿಮ್ಮ ಹೋಗಿ ನಂಗೆ ಗೊತ್ತೈತಿ ಒಂದು ದಿನ ಈಕೆ ಮುದಿಗೆ ಮನುಷ್ಯ ಇಷ್ಟು ಕೆಲಸ ಮಾಡ್ತಾಳೆ ಏನು ಮತ್ತು ಈಗ ವಯಸ್ಸಾದ್ಮ್ಯಾಗ ಮತ್ತು ಏನು ಸೊಸೆರ ಕೈ ಸಿಕ್ಕರೆ ಮತ್ತು ಹೇಳ್ದಂಗೆ ಕೇಳ್ಕೊತ ಬಿದ್ದ ಬಿಡ್ದಾನೆ ಅಲ್ಲ ಅವ್ರು ಇಷ್ಟೆಲ್ಲ ಜಾಕಿ ಜತ್ನ ಮಾಡಿ ನಮ್ಮ ಸಣ್ಣಾರು ಇದ್ದಂಗಿದ್ದಾನೆ ಹೌದು ಇಲ್ಲ ಅಂತ ಮಾಡಿ ಇಷ್ಟು ಸಾಲಿ ಕಲಿಸಿ ಒಂದು ಮೆಟ್ಟಿಗೆ ಹಚ್ಚಿ ಒಂದು ಜೀವನ ನಮ್ಮ ಕಟ್ಟಿ ಒಂದು ಮದುವೆ ಮಾಡಿ ಒಂದು ಜೀವನ ಹಚ್ಚಿರ್ತಾರಪ್ಪ ಅಂತಂದಾಗ ಅಲ್ಲ ಅವ್ರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮ ಮ್ಯಾಗ ಇರ್ತೈತಿ ಈಗ ನಿಮ್ಮ ಮನ್ಯಾಗೂ ನಿಮ್ಮ ಅಣ್ಣ ನಿಮ್ಮ ಅಂತಬ್ರು ಅದಾರ ನಿಮ್ಮ ಅವನಿಗೆ ಹಿಂಗೆ ಇದನ್ನು ಕೆಲಸ ಮಾಡಿ ಅದನ್ನು ಮಾಡಿ ಇದನ್ನು ಮಾಡಂತ ಬಂದು ಹೆಂಡ್ರ ಹೇಳಿದ್ರೆ ಸುಮ್ಮನೆ ಇರ್ತೀನಿ ಜಾನಕಿ ನೀನು ಹಿಂಗೆ ನೋಡಿಕಿ ನಿಮ್ಮ ಅಕ್ಕ ಅಲ್ಲ ಮನ್ಯಾಗ ಹುಡುಗರು ಇರಲಿ ಅಂತಂದು ಅಣ್ಣವ್ರು ಎಷ್ಟು ಮಂದಿ 2 ಹುಡುಗರನ್ನ ಆಕಿ ಮನ್ಯಾಗ ಮಾಡಕ್ಕೆ ಹಾಕ್ಲಾರ್ದನ ಓದ್ ಹಾಸ್ಟೆಲಿಗೆ ತುರಿಕ್ ಬಂದಾಳಕ್ಕೆ 2 ಹುಡುಗರನ್ನ ಈ ತಾಯಿ ಅಂತಾರನೇ ಇದಕ್ಕಿಂತ ಅದಕ್ಕೆ ಎದಕ್ಕೆ ಬೇಕು ಮಕ್ಳಿಗೆ ಸುಟ್ಟಿ ಬಿಟ್ರೆ ಮನೆಗೆ ಕರ್ಕೊಂಬರೋದಿಲ್ಲ ನಿಮ್ಮ ಅವನ್ನ ತೆಕ್ ಬಿಡೋದು ಏನಕ್ಕೆ ಇದು ಚೈನಿ ಅಂತಾನ ಎದಕ್ಕೆ ಬೇಕು ಈಕಿಗೆ ಎದಕ್ಕೆ ಬೇಕು ಅಂತೆ ನಾನು ಇಷ್ಟು ಉದ್ದ ಸಾಲ ಮಾಡಿ ಇಟ್ಟಾಳಿಕಿ ಅದು ಬೇಕು ಇದು ಬೇಕು ಅವ್ರು ಬಂಗಾರ ತೊಗೊಂಡ್ರು ಇವ್ರು ಮಂದಿ ಏನಾರ ತೊಗೋವಲ್ರಕ್ಕ ತಂದೇನೈತಿ ಮನ್ಯಾಗ ಹಾಸಿ ಇದ್ದಷ್ಟು ಕಾಲು ಚಾಚ್ಬೇಕು ಹೋಗ್ಲಿ ಬಿಡ ಈಗ ಬುದ್ಧಿ ಹೆಂಗೈತಿ ಸರಿ ಹೋಗ್ಕಾಳ ನಾ ಸರಿ ಹೋಗ್ಕಾಳ ಅಂತಂದು ತಲೆ ಕಡ್ಸ್ಕೊಂಡು ಸಾಕಾಗೇ ಬಿಟ್ಟತ್ ನನಗೂ ಯವ್ವ ನಾ ಹೊಲಕ್ಕೋ ಬರೋರಾಗಕ್ಕೆ ಮನ್ಯಾಗ ಇರುವಂಗಿಲ್ಲ ಇದ್ರೆ ನಾ ಮನೆಗೆ ಬರೋದಿಲ್ಲ ನೋಡಿ ಅಷ್ಟ ಈಕಿಗೇನು ಅಧಿಕಾರ ಐತಿ ಆಕಿ ಇಲ್ಲಿ ಇರುವಂಗಿಲ್ಲ ಆಗ ಎಲ್ಲಿ ಬಂದಾಳಲ್ಲೇ ಇರ್ಬೇಕು ಈಕಿ ಹೇಳೋ ಹಕ್ಕಿಗಿಲ್ಲ ಈಗ ಅವ್ರ ತಂಗಿ ಬಂದಾಳ ನೀ ಯಾಕೆ ಇಲ್ಲಿ ಬಂದೆ ಅಂತ ಯವ್ವ ನೀನ ಅಂದಿದ್ರೆ ಈಕಿ ಸುಮ್ಮನೆ ಇರ್ತಿದ್ಲನೆ ಇನ್ನೂ ನಾ ಒಂದು ಕಾಲು ಹೊರಗೆ ಒಂದು ಕಾಲು ಒಳಗೆ ಹೊತ್ತದಾಗ ಇನ್ನೂ ಬಂದಿರಂಗಿಲ್ಲ ಅಲ್ಲೇ ಚಲೋ ಮಾಡ್ತಿದ್ಲು ಹಿಂಗಾದ್ಲಿ ನಿಮ್ಮವ್ವ ಅಂತೇಳಿ ಈಗ ಈಕಿ ಮಾಡಿದ್ದು ಕುತ್ರ ಕೊಡ್ಬೇಕು ಒಂದು ಹಿಂಗೆ ಯಾಕೆ ಮಾಡಿಲ್ಲ ಅಂತೇಳಿ ಇಲ್ಲ ತಂದ್ರೆ ಈಕಿ ಅವ್ರ ಮನೆಗೆ ಹೋಗ್ಬೇಕು ಅಷ್ಟ ಹೋಗಿ ಈಗ ಹೊಲಕ್ಕೆ ಹೊಂಟಿ ಹೋಗ ಬಂದೆ ಮಾತಾಡೋಣಂತ ಈಗ ಹೋಗಿ ಬಾಯ್ ಮಾಡಕ್ಕೆ ಹೋಗ್ಬೇಡ ಸರಿ ಕರಿದ್ರಿಗೆ ಚಂದ ಅಲ್ಲದು 10 ಮನೆ ಇದು ಹಳ್ಳ್ಯಾಗ ಚಂದ ಅಲ್ಲ ಪ್ಯಾಟಲ್ಲಿ ಇದು ಒಳಗೆ ಹಾಕೊಂಡು ಎಲ್ಲರೂ ಕುಂದಿರ್ತಾರ ಅನ್ನಕ್ಕೆ ನಡ್ರಿ ಹೊರಗೆ ಎಲ್ಲರೀಗ ಜಬರ್ದಸ್ತ್ ಹೊರಗೆ ಕೆಲಸ ಮಾಡಕ್ಕೆ ಹೋಗುವರು ಬರುವರು ಇರ್ತಾರೆ ನೀ ನಡಿ ಬಾಯ್ ಮಾಡಕ್ಕೆ ಹೋಗ್ಬೇಡ ಯಾಕೆ ಬೇಕಾ ನಿನಗೆ ಬಂದು ನಾನು ಹೇಳಕ್ಕೆ ಹೋದ್ರೆ ಹೇಳೋ ತಕ್ಕದಲ್ಲ ಅಂತಂದು ಈಗ ಗಂಡಗೆ ಉತ್ತರ ಕೊಡು ನೀನು ನಾ ಏನು ಹೇಳಿದ್ರೆ ಕೇಳುವಂಥ ವ್ಯವಧಾನದಾಗ ಅವ ಇಲ್ಲ ಅವ ನೋಡಿಲ್ಲ
ಸಿಟ್ಟಿನ ಮನುಷ್ಯ ಅವ. ಸಿಟ್ಟು ಬಂತು ಅಂದ್ರೆ ಯಾರ ಮತ್ತೆ ಕೇಳೋದಿಲ್ಲ. ಹೇಳ ಅವ್ನ ಉತ್ತರ ಏನೈತಿ ಹೇಳಿ ನೀನು. ಇದನ್ನ ಮಾರೇಯ ಅಷ್ಟ, ಯಾರೇನು ಮಾಡೋಕ್ಕಾಗೋದಿಲ್ಲ. ಏನಕ್ಕ ಇದು ನೀನೊಂದು ಅನ್ಕೊಂಡು ಆಗಿದ್ದ ಇನ್ನೊಂದಿದು ಅಂತ ಬಡನ್ ಗೊತ್ತಾ ನಿಮ್ಮ ಮಾವ ಎರಡು ಕಪ್ಪಾಕು. ಅಲ್ಲಕ್ಕ ಇದೆಲ್ಲ ನೀ ಮಾಡ್ಕೊಂಡಿದ್ದೆ ಇದು. ಅಲ್ಲ ನಿನಗೆ ಎದಕ್ಕೆ ಬೇಕಾಗಿತ್ತು ಒದ್ರಾಡೋದು ಮಾಡೋದು ಎದಕ್ಕೆ ಬೇಕಾಗಿತ್ತು ನಿನಗೆ? ಈಗ ನೋಡು ಅವ್ರವ್ವ ಒಳ್ಳೆ ಕಾಲಿಗೆ ಮಾವನ ದೃಷ್ಟಿಯಾಗ ನೀ ಕೆಟ್ಟದಿ. ನೀ ಯಾಕೆ ಒದ್ರಾಡಕ್ಕೆ ಹೋಗಿದ್ದಿ ಈಕಿ ಸರೋಜಾಗ? ಅಲ್ಲ ನಿಂದು ತಪ್ಪೋದಿಲ್ಲ, ಸುಮ್ಮನೆ ಇದು ಬಿಡ್ಬೇಕಿತ್ತು ನೀನು. ಬಂದಿದ್ಲ ಸುಮ್ಮನೆ ಈಗ ಬಂದಿನ ಅಂತ ಮಾತಾಡಿ ಸುಮ್ಮನೆ ಕುಂತಿದ್ರೆ ಏನಾಕಿತ್ತು ನಿನಗೆ? ಇಷ್ಟೆಲ್ಲ ಆಕಿ ತಂದು ಬುತ್ತಿನ ಒಯ್ಯಿ ಎದಕ್ಕೆ ಬೇಕಾಗೈತಿ ಅಂತೆಲ್ಲ ಒದ್ರಾಡಿ ಮತ್ತೆ ಈಗ ಅವ್ರವೆಲ್ಲ ಹೇಳಿದ್ ನೋಡಿ ಈಗ ಕೆಟ್ಟಾದಿಲ್ಲ ಇಲ್ಲ ನೀನು ಈಗ ಸಾಕಬೇಕಾ ನಿನಗೆ? ನನಗೇನು ಗೊತ್ತಿತ್ತ ಅವ್ರು ಗೊತ್ತಾಕತ್ತಂತೇಳಿ ಇನ್ನು ಮತ್ತೆ ಎಷ್ಟು ಹೇಳಕೋದನ್ನ ಎಷ್ಟು ನನ್ನ ಗಂಡ ಗೊತ್ತಾಗ್ಬಿಡ್ದು ಸರೋಜ ಬಂದಿದ್ದೆ ಊರಿಗೆ ಹೋಗ್ಬಿಟ್ರೆ ಮುಗ್ದ ಹೋಗತಿ ಅಂತ ನಾ ಹಿಂಗೆ ಮಾಡಿದ್ದೆ. ಯಾರು ಹೇಳಿದ್ರು ನನ್ನ ಗಂಡಗ? ಅಲ್ಲ ಇಷ್ಟದ ಬಂದಿದ್ದ ಮನೆಗೆ ಮಾತಾಡ್ಸಿದ್ಲು, ತಂದದ್ದು ಬುತ್ತಿ ಕೊಟ್ಟು ಬಂದೀನಿ ಅಂತಂದೆಲ್ಲ ಹೇಳ್ಯಾರಂದ್ರೆ ಸರೋಜನ ಬೆಟ್ಟಾಗೆ ಹಾಕಿ ಮಾವು ಹೇಳ್ತೀನಿ ಕೇಳಿ. ಸರೋಜ ಬೆಟ್ಟಾಗ ಹೇಳ್ಯಾಳ ಅಷ್ಟ ನೋಡಿದಾಗಿದ್ದು. ಮಾಡ್ತೀನಿ ತಡೀಕಿನ ಹೋಗಿ ಏನು ಮಾಡ್ತಿ ಮತ್ತೆ ಜಗಳ ತೆಗಿ ಮತ್ತೆ ಹೋಗಿ ಇನ್ನೊಂದು ಆಕತೆ ಮತ್ತೆ ಅಲ್ಲಿ ಯಾರ್ದ ಗಿರ್ಜಕ್ಕದ ಮತ್ತೆ ನೋಡಾಕಿ ಸಪೋರ್ಟ್ ಇರ್ತಾ ಹಾಕಿ ಕುಂದ್ರವಾಗ ಮತ್ತೆ ಅವ್ರು ಇಲ್ಲದೊಂದು ಮಾವಾಗ ಏನಾರ ಹೇಳಿದ್ರಂದ್ರೆ ನೋಡಿ ನೀನು ಪರ್ಮನೆಂಟ್ ತವ್ರ ಮನಿನ ನೋಡಿ ನಿನಗೆ ಸುಮ್ಮನೆ ಇರೋದಿಲ್ಲ ನೀನು ಗನ ಇದು ಬಾಯವ ನೀನು ಹಾಕಿನ ನೀನು ಬೈ ನನಗೆ ಎಲ್ಲರೂ ಬೇರೆ ಅದಿರಿ ನನಗೆ ನಿಂತ್ಕೋ ಹೋದ್ ನೋಡು. ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನಿಸ್ರಿ ಕಾಮೆಂಟ್ ಮಾಡ್ಕೊತೀವಿ. ಯಾರಾದರೂ ಫಸ್ಟ್ ನಮ್ಮ ಕತೆಗಳನ್ನ ನೋಡಕತ್ತಿದ್ರೆ ಫ್ರೆಂಡ್ಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ನಮ್ಮ ಕತೆಗಳನ್ನ ಶೇರ್ ಮಾಡಿ ದಯವಿಟ್ಟು ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಆಗೋದು ಮರೆಯಕ್ಕೆ ಹೋಗ್ಬೇಡ್ರಿ. ಹೈಪ್ ಅಂತ ಆಪ್ಷನ್ ಐತೆ ಅಲ್ಲಿ ಪಾಯಿಂಟ್ಸ್ಗಳನ್ನ ಕೊಡ್ಬೋದು ರೀ. ಮತ್ತು ಕತೆಗಳು ಇಷ್ಟ ಆತ ಅಂದ್ರೆ ಲೈಕ್ ಕೊಡೋದು ಮರೆಯಕ್ಕೆ ಹೋಗ್ಬೇಡ್ರಿ. ಇವತ್ತಿನ ಕತೆ ಹೆಂಗೆ ಬಂತು ಮತ್ತು ಈ ಕತೆಯನ್ನು ಮುಂದುವರಿಸಬೇಕಂತ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡ್ರಿ. ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ ರೀ. ಧನ್ಯವಾದಗಳು ರೀ ಎಲ್ಲರಿಗೂ.